ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಎಸ್ ಎಲ್ ಸಿ ರಿಸಲ್ಟ್ ಎಕ್ಸಾಮ್ ಒನ್ಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ತಕ್ಕನಂಗೆ ಅಪ್ಡೇಟ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಕೋರ್ಟಲ್ಲಿ ಏನಾಯಿತು ಅಂತ ಎಲ್ಲನೂ ಕೂಡ ನಿನ್ನೆ ಅಪ್ಡೇಟ್ಸ್ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ಏನಾಗ್ತಾಯಿದೆ ಇವತ್ತು ಮಾತಾಡೋಣಂತೆ. ಸೊ ಎಸ್ ಎಲ್ ಸಿ ರಿಸಲ್ಟ್ಗೆ ಸಂಬಂಧಪಟ್ಟಾಗೆ ನಿನ್ನೆ ಕೋರ್ಟಲ್ಲಿ ತೀರ್ಮಾನ ಏನು ಬಂದಿದೆ ಅಂತ ನಿಮ್ಗಳಿಗೆ ಗೊತ್ತಿದೆ. ಸೊ ಏನಪ್ಪ ಅಂತಂದರೆ ಗ್ರೇಸ್ ಎರಡು ಬಗ್ಗೆ ಗೊಂದಲ ಇತ್ತು ನೋಡಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಮಾರ್ಕ್ಸನ್ನೇ ಕೊಡ್ರಿ ಅಂತಂದು ಕೋರ್ಟ್ ಹಳೆ ಅನೌನ್ಸ್ಮೆಂಟ್ ತೀರ್ಪು ಕೊಟ್ಟಿದ್ರು ಸಹಿತ ಮತ್ತೆ ಮರುಪರಿಶೀಲನೆಗೆ ಏನು ಮಾಡಿದ್ರು ಗೌರ್ಮೆಂಟ್ ಆಗಿತ್ತು, ಗೊತ್ತಿದೆ ನಿಮ್ಗೆ. ಸೊ ಇದಕ್ಕೆ ತಕ್ಕನಂಗೆ ಏನಪ್ಪ ಆಗಿದೆ ಅಂತಂದರೆ ಈ ಗೌರ್ಮೆಂಟ್ ಅವ್ರು ಎಲ್ಲರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನೀಗ ಕೋರ್ಟ್ ಏನು ತೀರ್ಪು ಕೊಟ್ಟಿರುತ್ತೋ ಅದಕ್ಕೆಲ್ಲರೂ ಕೂಡ ಬದ್ಧ. ಯಾಕಂದರೆ ಕಾನೂನಿಗೆ ಗೌರ್ಮೆಂಟು ಒಂದೇ ಆ್ಯಂಡ್ ಪ್ರಜೆಗಳು ಒಂದೇ ಇರ್ತದೆ, ಎಲ್ಲರೂ ಕೂಡ ಅದ್ರ ತಕ್ಕಂಗೆ ಒಪ್ಕೊಳ್ಳೇಬೇಕು. ಸೊ ಇವಾಗ ಏನಪ್ಪ ಅಂತಂದರೆ ಎಸ್ ಎಲ್ ಸಿ ರಿಸಲ್ಟ್ಗೋಸ್ಕರ ಯಾವ ರೀತಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತಂದರೆ ಈಗ ಥರ್ಡ್ ಲ್ಯಾಂಗ್ವೇಜು ಮ್ಯಾಕ್ಸಿಮಮ್ಗಳು ಗೊತ್ತಿರುವಾಗ ಹಿಂದಿನೇ ಥರ್ಡ್ ಲ್ಯಾಂಗ್ವೇಜ್ ಇರೋ ಕಾರಣ ಸೊ ಅದನ್ನು ಗ್ರೇಡ್ನ ಕೊಡಲ್ಲ, ಮಾರ್ಕ್ಸನ್ನೇ ಕೊಡ್ತಾರೆ. ಸೊ ಅಂದರೆ 625 ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಬಿಫೋರ್ ಯಾವ ರೀತಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿತ್ತು ಅದೇ ರೀತಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಸೊ ಇವತ್ತು ಅಂದರೆ ರಿಸಲ್ಟು ಡಿಲೇ ಆಗಲ್ಲ ಅಂತ ಕೂಡ ಹೇಳಿದರು. ನಿನ್ನೆ ಕೂಡ ಗೊತ್ತಿದೆಯಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಡಿಲೇ ಮಾಡಲ್ಲ ಅಂದರೆ 24ಕ್ಕೆ ಇದ್ದಿದ್ದು ಅವತ್ತೇ ಬರುತ್ತೆ ಅಂತಲೂ ಕೂಡ ಹೇಳ್ತಿದ್ರೆ. ಅಂದರೆ ರಿಸಲ್ಟಲ್ಲಿ ಯಾವುದೇ ರೀತಿ ವಿಳಂಬ ಆಗಲ್ಲ ಅಂತ ಹೇಳಿದ್ರೆ. ಸೊ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಇದು ಗೊತ್ತಾಗೋದು ಇವತ್ತು ಇಲ್ಲ ನಾಳೆ. ಅಂದರೆ ರಿಸಲ್ಟು ವಿಳಂಬ ಆಗಲ್ಲ ಅಂತಂದು ಯಾವ ಧೈರ್ಯದಿಂದ ಹೇಳ್ತಾ ಇರೋದಂತ ಗೊತ್ತಿಲ್ಲ. ಮೀನ್ಸ್ ಯಾಕಂತಂದರೆ 24ಕ್ಕೆ ಇದಂದಾಗ ಕೋರ್ಟ್ ತೀರ್ಪು ಬಂದಿರೋದು ನಿನ್ನೆ ಅಂತಂದರೆ ಇವತ್ತು 22, 23 ನಾಳೆ ಒಂದೇ ದಿನ ಗ್ಯಾಪ್ ಇರೋದವ್ರಿಗೆ 24ಕ್ಕೆ ಎನಿ ಕಂಡೀಷನ್ ಅವ್ರು ಹೇಳುವಾಗೆ ವಿಳಂಬ ಆಗಲ್ಲ ಅಂತಂದರೆ ಆಯಿತು, ನಾಳೆ ಒಂದೇ ದಿನ ಅವ್ರಿಗೆ ಇರೋದು. ಅಂದರೆ ಈಗೆಲ್ಲನೂ ಕೂಡ ಏನು ಮಾಡ್ತಾರೆ, ಈಗ ಗ್ರೇಡ್ನ ಕೊಟ್ಟಿರೋದು ಮಾರ್ಕ್ಸ್ನ ಕನ್ವರ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಇವ್ಯಾಲ್ಯೂಷನ್ ಕಂಪ್ಲೀಟ್ ಅಂತೂ ಆಗಿರದೆ. ಸೊ ಹಂಗಾಗಿ ಮಾರ್ಕ್ಸ್ನ ಕನ್ವರ್ಟ್ ಮಾಡಿಬಿಟ್ಟು ಎಲ್ಲ ಏನಂತಂದರೆ 625ಕ್ಕೆ ಎಷ್ಟು ತೊಗೊಂಡಿದ್ದಾರೆ ಮಾರ್ಕ್ಸು, ಆ ಮಾರ್ಕ್ಸನ್ನು ಕೊಡಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆಗೆ ಗ್ರೇಡು ಕೂಡ ಇರ್ತದೆ, ಇಲ್ಲ ಅಂತಲ್ಲ, ಬಟ್ ಪರ್ ಸಬ್ಜೆಕ್ಟನ್ನು ಕೂಡ ಇರ್ತದೆ ಆ್ಯಂಡ್ ಓವರಾಲ್ ಕೂಡ ಬಂದಿರ್ತದೆ. ಸೊ ನಿಮಗೋಸ್ಕರ ಏನಪ್ಪ ಅಂತಂದರೆ ಇದು ಹಿಂಗೆ ಆಗುತ್ತಂತ ಉದ್ದೇಶ ಇಟ್ಕೊಂಡೆ ನಾವು ಕೂಡ ಹೇಳ್ತಾ ಇದ್ವಿ. ಯಾವುದೂ ಕೂಡ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬೇಡ್ರಿ, ಕೋರ್ಟ್ ಕೊಟ್ಟಿರೋದೇ ಅದ್ರ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳ್ತಿದ್ದೆ. ಸೊ ಅಂದರೆ ಈಗ ಮಾರ್ಕ್ಸ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋ ಕಾರಣ ಸೊ ಆ್ಯಸ್ ಯೂಶ್ವಲ್ ಬಿಫೋರ್ ಯಾವ ರೀತಿ ರಿಸಲ್ಟ್ ಬರ್ತಿತ್ತು ಅದೇ ರೀತಿ ಆಗುತ್ತೆ. ಬಟ್ ಒಂದು ಕಂಡೀಷನ್ ನಿಮ್ಗೆ ಪದೇ ಪದೇ ಕಾಡ್ತಿರೋದು, ಹಿಂದಿ ಭಾಳಷ್ಟು ಜನ ಫೇಲ್ ಆಗ್ತಾರೆ ಅಂತಂದು. ಸೊ ನೋಡಿ, ಹಿಂದಿನ ಆದಷ್ಟು ಏನು ಮಾಡ್ತಾರೆ, ಗ್ರೇಸ್ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾಕಂದ್ರೆ ಗೊತ್ತಿದೆ ಹಿಂದಿನ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಎಕ್ಸಾಮ್ ಟೈಮ್ ಒಳಗೆ. ಎಷ್ಟು ಹುಡುಗರು ಚೆನ್ನಾಗಿ ಬಾರ್ದಿರ್ಬೋದು, ವಿಷಯನೂ ಕೂಡ ಗೊತ್ತಿರೋದಿಲ್ಲ, ಬಟ್ ಆದರೂ ಸಹಿತ ಹಿಂದಿನ ನೆಗ್ಲಿಜೆನ್ಸಿ ಮಾಡಿರ್ತಾರೆ ನೀವು. ಸೊ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಗೌರ್ಮೆಂಟ್ ಏನು ಮಾಡ್ತದೆ, ಆ ಒಂದು ಹಿಂದಿನೋ ಬದಲು ಥರ್ಡ್ ಲ್ಯಾಂಗ್ವೇಜ್ ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ, ಪಾಸ್ ಮಾಡಲಿಕ್ಕೆ ನೋಡಿರ್ತಾರೆ, ವರಿಬೇಡ. ಓಕೆ, ಸೊ ಇದ್ರ ತಕ್ಕನಿಗೆ ನಿಮಗೆ ರಿಸಲ್ಟ್ ಎಲ್ಲಿ ಬರ್ತಪ್ಪ ಅಂತಂದರೆ result.nic.in ಬರ್ತದೆ. ಜಸ್ಟ್ ಏನಿಲ್ಲ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಿಬಿಟ್ರೆ ಸಾಕು, ನಿಮ್ಮ ಒಂದು ರಿಸಲ್ಟ್ ಶೋ ಆಗಿಬಿಡ್ತದೆ. ಸಿಂಪಲ್ ಇದೆ ಪ್ರೊಸೆಸ್ಸು. ಎಲ್ಲರಿಗಿಂತ ಮುಂಚೆಕ್ಕೆ ಅಥವಾ ಫೋನಲ್ಲೇ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಾಟ್ಸಪ್ ಚಾನಲ್ ಇರ್ತದೆ, ಜಾಯ್ನ್ ಆಗಿ. ಓಕೆ, ಏನೇ ಅಪ್ಡೇಟ್ ಬಂದರೂ ಅಲ್ಲಿ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ನಿಮ್ಗೇನಾದರೂ ಕಮೆಂಟಲ್ಲಿ ಹಿಂದಿ ಗ್ರೇಡ್ ಮಾರ್ಕ್ಸ್ ಕೊಟ್ಟಿರೋದು ಚಲೋ ಆಗಿದೆಯೋ, ಗ್ರೇಸ್ ಕೊಟ್ಟಿದ್ದೆ ಚಲೋ ಆಗಿದೆಯೋ, ಅಂದರೆ ಗ್ರೇಡ್ ಕೊಟ್ಟಿದ್ದು ಅಥವಾ ಮಾರ್ಕ್ಸ್ ಕೊಟ್ಟಿದ್ದು ನಿಮ್ಗೆ ಯಾವುದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಎಷ್ಟು ಹುಡುಗರು ಗೊತ್ತಿದೆ ಗ್ರೇಸ್ ಮಾರ್ಕ್ಸ್ ಕೊಡೋ ಬದಲು ಮಾರ್ಕ್ಸ್ ಕೊಟ್ಟಿದ್ದೆ ಚೆನ್ನಾಗೈತೆ ಅಂತಂತಾರೆ. ಯಾಕಂದರೆ ಆ್ಯಸ್ ಯೂಶ್ವಲ್ ಬಿಫೋರು ಕೂಡ ಇದೇ ರೀತಿ ಇತ್ತು, ನಮ್ಮದು ಕೂಡ ಅದೇ ರೀತಿ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇವಾಗ ಬಂದಿರೋದು ಮಾರ್ಕ್ಸೇ ಕೊಡ್ತಾರೆ. ಸೊ ಏನೇ ಆಗಲಿ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ. ಇದ್ರ ತಕ್ಕ ನಿಮಗೆ ಮೋರ್ ಅಪ್ಡೇಟ್ಸು ಜಾಯ್ನ್ ಆಗಿ. ಥ್ಯಾಂಕ್ ಯು.